ಈಗ ಅದು ಅಂತ್ಯಗೊಂಡಿದೆ. ಅದೆಲ್ಲ ಏನಾಗಿದೆ ಅಂದ್ರೆ 19ನೇ ತಾರೀಕು ನಾನು ಮುಗಿಸಿದ್ದೆ. ಅದನ್ನ ಎಲ್ಲ ನನ್ನ ರೂಲಿಂಗ್ ಕೊಟ್ಟು ಅದ್ರ ಬಗ್ಗೆ ಚರ್ಚೆ ಎಲ್ಲೂ ಅವಕಾಶ ಇರಲಿಲ್ಲ. ಆದ್ರೆ ಇಬ್ಬರು ಮತ್ತೆ ಕಂಪ್ಲೇಂಟ್ ಕೊಟ್ಟ ನಂತರ ಅದನ್ನ ಮಾಡಿ ನಾನು ಚರ್ಚೆ ಮಾಡಿ ಇಬ್ಬರನ್ನು ಕಾಂಪ್ರಮೈಸ್ ಮಾಡ್ಬೇಕಂತ ಪ್ರಯತ್ನ ಮಾಡಿದೆ. ಅದಾಗಲಿಲ್ಲ. ಎಥಿಕ್ಸ್ ಕಮಿಟಿ ಕೊಟ್ಟಿದ್ದೀನಿ. ಇದು ಮ್ಯಾಟರ್ ಪೆಂಡಿಂಗ್ ಬಿಫೋರ್ ಎಥಿಕ್ಸ್ ಕಮಿಟಿ. ಎಥಿಕ್ಸ್ ಕಮಿಟಿ ಏನು ತೀರ್ಮಾನ ಅಂತ ಆ ತೀರ್ಮಾನದ ನಂತರ ನಾವು ಮಾಡ್ತೀವಿ. ಅದ್ರ ಬಗ್ಗೆ ಇಲ್ಲಿ ಚರ್ಚೆಗೆ ಅವಕಾಶ ಇಲ್ಲ. ಯಾವುದೇ ಕಮಿಟಿ ಟೈಮ್ ಸಾಲ 1 ತಿಂಗಳಾಗ ಕೊಡು ಅಂತ ಹೇಳಿದ್ರು. 1 ಮಂತಲ್ಲಿ ಕೊಟ್ಬಿಡಿ ಅಂತ ಹೇಳಿ. ಇಲ್ಲ ಎಥಿಕ್ಸ್ ನಮ್ಮ ಎಥಿಕ್ಸ್ ಕಮಿಟಿ, ನಮ್ಮ ಕೌನ್ಸಿಲ್ ಹೌದಲ್ಲ. ಸೊ ಪಾರ್ಲಿಮೆಂಟ್ ಡಿಬೇಟ್ ಯಾವ ತರ ಆಗ್ತಾರೆ ಆ ಥರದ್ದೇ ನಿಮ್ಮ ಮೆಂಬರ್ಸ್ ಬೇರೆ ಕಮಿಟಿ ಟೂರ್ಗೆಲ್ಲ ಹೋಗ್ತಾರೆ, ನಿಮ್ಮ ಸ್ಟಾಫ್ ಹೋಗ್ತಾರೆ. ಅದೇ ರೀತಿ ಒಂದು ಅಟ್ಲೀಸ್ಟ್ ಒಂದು ಮಾಡಲ್ ಆಗಿ ಒಂದು ಡಿಬೇಟ್ಸ್ ಆ ಥರ ಇರುತ್ತೆ. ಅವರ್ಸ್ ಅದನ್ನ ಸೆಂಟ್ರಲ್ ಸೆಷನ್ ನೋಡಿ ಸ್ವಾಮಿಗಳೇ, ಇದು ರೂಲ್ ಏನೈತಿ, ಒಂದು ಡಿಸಿಪ್ಲಿನ್. ಒಂದು ನಿಮಿಷ ಹೇಳ್ತೀನಿ, ನಾನೇ ಹೇಳ್ತೀನಿ. ಈಗ ನಾವು ಬೇರೆ ಬೇರೆ ರಾಜ್ಯಕ್ಕೆ ಸಿಸ್ಟರ್ ಕಮಿಟಿಗಳು ಹೋಗ್ತೀವಿ. ನಮ್ಮ ರಾಜ್ಯದಲ್ಲಿ ಪದ್ಧತಿ ಏನು, ಈಗ ಯಾವುದೊಂದು ಭೂ ಸುಧಾರಣೆ ಅಂತ ತಿಳ್ಕೋರಿ. ಭೂ ಸುಧಾರಣೆ ನಿಮ್ಮಲ್ಲಿ ಏನೈತಿ ನಮ್ಮಲ್ಲಿ ಐತಿ ಚರ್ಚೆ ಮಾಡ್ತೀವಿ, ವಿಷಯ ಮಾತ್ರ ಕಳಿಸಿರ್ತೀವಿ. ಅವಾಗ ಹೋಗಿ ಬಂದ ನಂತರ ಅವೆಲ್ಲ ಚರ್ಚೆ ಇದನ್ನ ಸದನ್ ಪ್ಲೇಸ್ ಮಾಡಬೇಕು. ಅವನಿಗೆ ರಿಪೋರ್ಟ್ ಚರ್ಚೆ ಹಾಕಿದೀವಿ. ಯಾವ್ದು ಬರೋದೇ ಇಲ್ಲ. ಈಗ ಬರೀ ಹೋಗೋದೇನಂದ್ರೆ ಸುಮ್ಮನೆ ಹೋಗೋದು ಅಡ್ಡಾಡೋದು ಬರೋದು ಆಗೈತಿ. ಅದಕ್ಕೆ ನಾವು ಏನಾದ್ರು ಒಂದು ವಿಚಾರ ಮಾಡ್ಬೇಕಾದ್ರೆ ನಮ್ಮ ಸದನಕ್ಕೆ ಅಷ್ಟ ರಿಸ್ಟ್ರಿಕ್ಷನ್ ಮಾಡ್ಕೊಂಡು ನಾವು ಅದನ್ನು ಮಾಡ್ಬೇಕಂತ ಚರ್ಚೆ ಮಾಡಿದ್ವಿ. 2-3 ದಿವಸ ನಾವು ಇದೇ ಕೆಲಸ ಮಾಡಾಕ್ತೀವಿ. ಬಟ್ ಎಲ್ಲೆಲ್ಲಿ ನಾವು ಕಮಿಟಿಗಳು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತೀವಲ್ಲ, ಅಲ್ಲಿ ಆಡಳಿತಗಳು ಅಲ್ಲಿ ಇದೆ, ನಾವನ್ನೆಲ್ಲ ತಿಳ್ಕೊಂಡು ನಾವು ಚರ್ಚೆ ಮಾಡಬೇಕು. ನಾವು ಇದನ್ನ ರಿಪೋರ್ಟ್ನ ಪ್ಲೇಸ್ ಮಾಡೋದಿಲ್ಲ. ರಿಪೋರ್ಟ್ ಪ್ಲೇಸ್ ಮಾಡೋದು ಈಗ ಟೂರ್ಗೆ ಹೋಗಿ ಬಂದ ನಂತರ 5 ತಿಂಗಳು 6 ತಿಂಗಳು 8 ತಿಂಗಳು ಬಿಟ್ಟಾಗ ಅವ್ರಿಗೂ ನೆನಪಿದ್ದು ಇವ್ರಿಗೂ ನಾವು ಹೇಳುವಂಥ ಸಲಹೆಯನ್ನು ನಾವು ಇದನ್ನ ಮಾಡೀವಿ. ಮಾಡ್ತೇವೆ ಮಾಡೋದು. ಮತ್ತು ಅವಾಗೆಲ್ಲ ಮಾಡ್ತಿದ್ವಿ. ಅವಾಗ ನಾವು ಭೀಮಣ್ಣ ಖಂಡ್ರೆಯವರು ಈ ಸಬಾರ್ಡಿನೇಟ್ ಕಮಿಟಿ ಚೇರ್ಮನ್ ಇದ್ದರು. ನಾನು ಫಸ್ಟ್ ಬಂದಾಗ ನಾವು ಹೋಗಿ ಬಂದ ನಂತರ ಅವರು ಅದನ್ನು ಹಠ ಮಾಡಿ ಅದನ್ನು 2 ಸದನದಲ್ಲಿ ಮಂಡಿಸಿ ಅದನ್ನು ಚರ್ಚೆ ಮಾಡಿದರು. ಹಂಗೆ ಬೇಕಾದಷ್ಟು ಚರ್ಚೆ ಆಗ್ಯಾವ. ಇತ್ತೀಚಲಾಗಿ ಈ ರಾಜಕಾರಣ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಮತ್ತೊಂದ ಅಂತ ಚರ್ಚೆ ಆಗೋದಿಲ್ಲ. ಒಂದೇನಂದ್ರೆ ನಿಮ್ಮ ಮೂಲಕ ನಾವು ವಿನಂತಿ ಮಾಡ್ಕೋದೇನೆಂದ್ರೆ, ವಿಧಾನ ಪರಿಷತ್ತು ವಿಧಾನಸಭೆ ನಡೆದಾಗ ಎಲ್ಲ ಶಾಸಕರು ಬಹಳ ಕಾಳಜಿಯಿಂದ ವಹಿಸಿ ಮಾಡಿದ್ರೆ ಖಂಡಿತವಾಗಿ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋಂಥ ನಂಬಿಕೆ. ಆ ನಿಟ್ಟಿನಲ್ಲಿ ಈ ಸರಿ ನಮ್ಮ ಸದನ ನಡೆಯುತ್ತೆ ಅಂತ ನಂಬಿಕೆ. ಮತ್ತು ನಾವು ಎಲ್ಲರೂ ಕಾನ್ಫಿಡೆಂಟ್ ನಡೆಸ್ತೀನಿ. ನೀವು ಹೇಳಿದಂಥ ಎಲ್ಲ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತೀವಿ.